ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಫೋನ್ನಲ್ಲಿ ಮಾತಾಡಬೇಕಾದ್ರೆ ಬಳಸುವಂತಹ ಇಂಗ್ಲೀಷ್ ವಾಕ್ಯಗಳು ಅಂತ ನಾನೊಂದು ವಿಡಿಯೋ ಸೀರೀಸನ್ನು ಶುರು ಮಾಡಿದ್ದೆ ಅಲ್ವಾ. ಅದರಲ್ಲಿ ಇದು ಪಾರ್ಟ್ 3 ಫ್ರೆಂಡ್ಸ್. ನಾನು ಈಗಾಗಲೇ ಇದರ ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋಸ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ಆ ವೀಡಿಯೋಸ್ನ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಇವತ್ತಿನ ಮೊದಲನೇ ವಾಕ್ಯ, ನಾನು ನನ್ನ ಫೋನನ್ನು ಚಾರ್ಜ್ಗೆ ಹಾಕಬೇಕು ಅಥವಾ ನಾನು ನನ್ನ ಫೋನಿಗೆ ಚಾರ್ಜ್ ಮಾಡಬೇಕು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಐ ವಾಂಟ್ ಟು ಚಾರ್ಜ್ ಮೈ ಫೋನ್, ಐ ವಾಂಟ್ ಟು ಚಾರ್ಜ್ ಮೈ ಫೋನ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ನಿಮ್ಮ ಫೋನಲ್ಲಿ ಏನಾದರೂ ಚಾರ್ಜ್ ಖಾಲಿ ಆಗಿಬಿಟ್ಟಿದ್ರೆ ಅಥವಾ ನಿಮ್ಮ ಫೋನಲ್ಲಿ ಏನಾದರೂ ಚಾರ್ಜ್ ಕಮ್ಮಿ ಇದ್ದರೆ ಅವಾಗ ಹೇಳ್ತೀರಲ್ವ ನೀವು, ನಾನು ನನ್ನ ಫೋನ್ಗೆ ಚಾರ್ಜ್ ಮಾಡಬೇಕು ಅಂತ. ಅವಾಗ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಐ ವಾಂಟ್ ಟು ಚಾರ್ಜ್ ಮೈ ಫೋನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿನ್ನ ಫೋನನ್ನು ಆನ್ ಮಾಡು, ಟರ್ನ್ ಆನ್ ಯುವರ್ ಫೋನ್, ಟರ್ನ್ ಆನ್ ಯುವರ್ ಫೋನ್. ನನ್ನ ಫೋನನ್ನು ಚಾರ್ಜ್ಗೆ ಹಾಕು, ಪುಟ್ ಮೈ ಫೋನ್ ಟು ಚಾರ್ಜ್, ಪುಟ್ ಮೈ ಫೋನ್ ಟು ಚಾರ್ಜ್. ಫ್ರೆಂಡ್ಸ್, ಇದನ್ನು ನೀವು ಯಾವಾಗ ಬಳಸ್ಬೋದು ಅಂತಂದರೆ, ನಿಮ್ಮ ಫೋನ್ನಲ್ಲಿ ಚಾರ್ಜ್ ತುಂಬ ಕಡಿಮೆ ಇರುತ್ತೆ ಅಥವಾ ನೀನೇನು ಖಾಲಿ ಆಗೋಕ್ಕೆ ಬಂದುಬಿಟ್ಟಿರುತ್ತೆ. ಆವಾಗ ನೀವು ನಿಮ್ಮ ಫೋನ್ಗೆ ಚಾರ್ಜ್ ಹಾಕಬೇಕಾಗಿರುತ್ತೆ ಅಲ್ವಾ. ಅವಾಗ ನೀವೇ ಹೋಗಿ ಫೋನ್ಗೆ ಚಾರ್ಜ್ ಹಾಕ್ತೀರಾ ಅಥವಾ ನೀವು ಬೇರೆ ಯಾರಿಗಾದರೂ ಹೇಳ್ತೀರಾ ಅಲ್ವಾ ನನ್ನ ಫೋನ್ನ ಚಾರ್ಜ್ಗೆ ಹಾಕು ಅಂತ. ಆವಾಗ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಏನಾದರೂ ಹೇಳಬೇಕು ಅಂತ ಅಂದರೆ ಪುಟ್ ಮೈ ಫೋನ್ ಟು ಚಾರ್ಜ್ ಅಂತ ನೀವು ಇಂಗ್ಲೀಷ್ನಲ್ಲಿ ಹೇಳ್ಬೋದು ಫ್ರೆಂಡ್ಸ್. ನನ್ನ ಫೋನಿನ ಬ್ಯಾಟರಿ 20% ಇದೆ. ಮೈ ಫೋನ್ಸ್ ಬ್ಯಾಟ್ರಿ ಈಸ್ ಅಟ್ 20%. ಮೈ ಫೋನ್ಸ್ ಬ್ಯಾಟ್ರಿ ಈಸ್ ಅಟ್ 20%. ಇದನ್ನು ನೀವು ಯಾವಾಗ ಬಳಸ್ಬೋದು? ನಿಮ್ಮ ಫೋನ್ನ ಬ್ಯಾಟ್ರಿ 20% ಇರುತ್ತೆ. ಆವಾಗ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಏನಾದರೂ ಹೇಳಬೇಕು ಅಂತಂದರೆ ಮೈ ಫೋನ್ಸ್ ಬ್ಯಾಟ್ರಿ ಈಸ್ ಅಟ್ 20% ಅಂತ ಹೇಳ್ಬೋದು ಫ್ರೆಂಡ್ಸ್. ಅಥವಾ 10% ಇದ್ದರೆ ಆವಾಗ ನೀವು ಇದನ್ನು ಮೈ ಫೋನ್ಸ್ ಬ್ಯಾಟ್ರಿ ಈಸ್ ಅಟ್ 10% ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ವಾಕ್ಯ, ನನ್ನ ಫೋನಿನ ಬ್ಯಾಟರಿ ಇನ್ನೇನು ಖಾಲಿಯಾಗಲಿದೆ. ನನ್ನ ಫೋನಿನ ಬ್ಯಾಟರಿ ಇನ್ನೇನು ಖಾಲಿಯಾಗಲಿದೆ. ನಾವು ಹೇಳ್ತಿರ್ತೀವಲ್ವಾ, ನಮ್ಮ ಫೋನಲ್ಲಿ ಏನಾದರೂ ಬ್ಯಾಟ್ರಿ ತುಂಬ ಕಡಿಮೆ ಇದ್ದಾಗ, ಅಂದರೆ ಒಂದು 5% ಇರುತ್ತೆ ಅಥವಾ ಇನ್ನು 2% ಇರುತ್ತೆ, ಆವಾಗ ನಾವು ಹೇಳ್ತೀವಲ್ವಾ ನನ್ನ ಫೋನ್ ಬ್ಯಾಟ್ರಿ ಇನ್ನೇನು ಖಾಲಿ ಆಗಿಬಿಡುತ್ತೆ ಅಂತ. ಆವಾಗ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಮೈ ಫೋನ್ಸ್ ಬ್ಯಾಟ್ರಿ ಈಸ್ ಅಬೌಟ್ ಟು ಡೈ, ಮೈ ಫೋನ್ಸ್ ಬ್ಯಾಟ್ರಿ ಈಸ್ ಅಬೌಟ್ ಟು ಡೈ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂತ ಅಂದರೆ ನನ್ನ ಫೋನ್ ಬ್ಯಾಟ್ರಿ ಇನ್ನೇನು ಖಾಲಿ ಆಗಿಬಿಡುತ್ತೆ ಅಂತ ಅರ್ಥ ಫ್ರೆಂಡ್ಸ್. ನಾನು ನನ್ನ ಫೋನಿನ ಚಾರ್ಜರನ್ನು ಮರೆತು ಹೋದೆ. ಐ ಫರ್ಗಾಟ್ ಮೈ ಫೋನ್ಸ್ ಚಾರ್ಜರ್, ಐ ಫರ್ಗಾಟ್ ಮೈ ಫೋನ್ಸ್ ಚಾರ್ಜರ್. ಫ್ರೆಂಡ್ಸ್, ಇದನ್ನು ನೀವು ಯಾವಾಗ ಬಳಸ್ಬೋದು ಅಂತ ಅಂದರೆ, ನಿಮ್ಮ ಫೋನ್ನಲ್ಲಿ ಚಾರ್ಜ್ ತುಂಬ ಕಡಿಮೆ ಇರುತ್ತೆ ಅಥವಾ ನಿಮ್ಮ ಫೋನ್ ಸ್ವಿಚ್ ಆಫೇ ಆಗಿಬಿಟ್ಟಿರುತ್ತೆ. ಆವಾಗ ನೀವು ನಿಮ್ಮ ಫೋನ್ಗೆ ಚಾರ್ಜ್ ಮಾಡಬೇಕಾಗಿರುತ್ತೆ ಅಲ್ವಾ. ಆದರೆ ನಿಮ್ಮ ಫೋನ್ ಚಾರ್ಜ್ ಮಾಡೋದಕ್ಕೆ ಫೋನ್ ಚಾರ್ಜರನ್ನು ತರೋದನ್ನು ಮರ್ತೋಗಿರ್ತೀರ. ಆವಾಗ ನೀವು ಇದನ್ನು ಇಂಗ್ಲೀಷಲ್ಲಿ ಏನಾದರೂ ಹೇಳಬೇಕು ಅಂತಂದರೆ ಐ ಫರ್ಗಾಟ್ ಮೈ ಫೋನ್ಸ್ ಚಾರ್ಜರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂತಂದರೆ ನನ್ನ ಫೋನ್ನ ಚಾರ್ಜರನ್ನು ಮರೆತು ಹೋದೆ ಅಂತ ಅರ್ಥ ಫ್ರೆಂಡ್ಸ್. ಹೇ ಸಿರಿ, ಹೇಗಿದೆಯಾ? ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇ ಸಿರಿ, ಹೌ ಆರ್ ಯು ಅಂತ ಕೇಳ್ತೀವಿ ಫ್ರೆಂಡ್ಸ್. ನಾವು ಈ ವಾಕ್ಯವನ್ನು ತುಂಬ ಸಲ ಬಳಸ್ತಿರ್ತೀವಲ್ವಾ. ನಮಗೆ ಪರಿಚಯ ಇರೋರು ಯಾರಾದರೂ ಸಡನ್ನಾಗಿ ಸಿಕ್ಕಾಗ ಹೇಗಿದೆಯಾ ಅಂತ ಕೇಳ್ತೀವಲ್ವಾ. ಆವಾಗ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಏನಾದರೂ ಕೇಳಬೇಕು ಅಂತಂದರೆ ಹೇ ಹೌ ಆರ್ ಯು ಅಂತ ಕೇಳ್ಬೋದು ಫ್ರೆಂಡ್ಸ್. ಅವ್ರ ಹೆಸರನ್ನು ಸೇರಿಸಿ ನೀವೇನಾದರೂ ಕೇಳಬೇಕು ಅಂತಂದರೆ, ಅವ್ರ ಹೆಸರೇನಾದರೂ ಇನ್ ಕೇಸ್ ಕಿರಣ್ ಆಗಿದ್ದರೆ ಹೇ ಕಿರಣ್ ಹೇಗಿದೆಯಾ ಅಂತ ಕೇಳ್ತೀವಲ್ವಾ. ಆವಾಗ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಹೇ ಕಿರಣ್ ಹೌ ಆರ್ ಯು ಅಂತ ಕೇಳ್ಬೋದು. ಅಥವಾ ಅವ್ರ ಹೆಸರೇನಾದರೂ ಅನು ಆಗಿದ್ದರೆ ಹೇ ಅನು ಹೇಗಿದೆಯಾ ಅಂತ ಕೇಳ್ತೀವಲ್ವಾ. ಆವಾಗ ನೀವು ಇದನ್ನು ಹೇ ಅನು ಹೌ ಆರ್ ಯು ಅಂತ ಇಂಗ್ಲೀಷ್ನಲ್ಲಿ ಕೇಳ್ಬೋದು ಫ್ರೆಂಡ್ಸ್. ಮುಂದಿನ ವಾಕ್ಯ, ನಾನು ಚೆನ್ನಾಗಿದ್ದೇನೆ ಮತ್ತು ನೀನು ಹೇಗಿದೆಯಾ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಐ ಆಮ್ ಫೈನ್ ಆ್ಯಂಡ್ ಹೌ ಆರ್ ಯು, ಐ ಆಮ್ ಫೈನ್ ಆ್ಯಂಡ್ ಹೌ ಆರ್ ಯು ಅಂತ ಕೇಳ್ತೀವಿ ಫ್ರೆಂಡ್ಸ್. ನಾವು ಹೇಳ್ತಿರ್ತೀವಲ್ವಾ, ಯಾರಾದರೂ ನಮಗೆ ನೀವು ಹೇಗಿದ್ದೀರಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಮತ್ತು ನೀವು ಹೇಗಿದ್ದೀರಾ ಅಂತ. ಅದನ್ನು ನೀವೇನಾದರೂ ಇಂಗ್ಲೀಷ್ನಲ್ಲಿ ಕೇಳಬೇಕು ಅಂತಂದರೆ ಐ ಆಮ್ ಫೈನ್ ಆ್ಯಂಡ್ ಹೌ ಆರ್ ಯು ಅಂತ ಕೇಳ್ಬೋದು ಫ್ರೆಂಡ್ಸ್. ನಾನು ಕೂಡ ಚೆನ್ನಾಗಿದ್ದೇನೆ, ಐ ಆಮ್ ಆಲ್ಸೋ ಫೈನ್, ಐ ಆಮ್ ಆಲ್ಸೋ ಫೈನ್. ನಾವು ಹೇಳ್ತಿರ್ತೀವಲ್ವಾ, ನೀವು ಹೇಗಿದ್ದೀರಾ ಅಂತ ಕೇಳಿದಾಗ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತೀವಲ್ವಾ. ಸೊ ಆವಾಗ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಐ ಆಮ್ ಆಲ್ಸೋ ಫೈನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ. ಹೌ ಈಸ್ ಎವ್ರಿಬಡಿ ಅಟ್ ಹೋಮ್, ಹೌ ಈಸ್ ಎವ್ರಿಬಡಿ ಅಟ್ ಹೋಮ್. ಫ್ರೆಂಡ್ಸ್, ನೀವು ನಿಮ್ಮ ಕುಟುಂಬದಲ್ಲಿರೋರಿಗೆ ಅಥವಾ ನಿಮಗೆ ಪರಿಚಯ ಇರೋರಿಗೆ ಫೋನ್ ಮಾಡಿದಾಗ ಸಾಮಾನ್ಯವಾಗಿ ಕೇಳ್ತೀರಲ್ವ ಮನೆಯಲ್ಲೆಲ್ಲ ಹೇಗಿದ್ದಾರೆ ಅಂತ. ಅದನ್ನೇನಾದರೂ ನೀವು ಇಂಗ್ಲೀಷ್ನಲ್ಲಿ ಕೇಳಬೇಕು ಅಂತಂದರೆ
ಹೌ ಇಸ್ ಎವ್ರಿಬಡಿ ಅಟ್ ಹೋಮ್ ಅಂತ ಕೇಳ್ಬೋದು ಫ್ರೆಂಡ್ಸ್. ನಾನು ನಿನ್ನ ಫೋನಿನ ಚಾರ್ಜರನ್ನು ಬಳಸಬಹುದಾ ಅಥವಾ ನಾನು ನಿನ್ನ ಫೋನಿನ ಚಾರ್ಜರನ್ನು ಉಪಯೋಗಿಸಬಹುದಾ? ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕೆನ್ ಐ ಯೂಸ್ ಯುವರ್ ಫೋನ್ಸ್ ಚಾರ್ಜರ್, ಕೆನ್ ಐ ಯೂಸ್ ಯುವರ್ ಫೋನ್ಸ್ ಚಾರ್ಜರ್ ಅಂತ ಕೇಳ್ತೀವಿ ಫ್ರೆಂಡ್ಸ್. ನೀವು ತುಂಬ ವೇಗವಾಗಿ ಮಾತಾಡ್ತಿದ್ದೀರಾ ಅಥವಾ ನೀವು ತುಂಬ ಫಾಸ್ಟಾಗಿ ಮಾತಾಡ್ತಿದ್ದೀರಾ ಅಂತ ನಾವು ಕೇಳ್ತೀವಲ್ವ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಯು ಆರ್ ಸ್ಪೀಕಿಂಗ್ ಟು ಫಾಸ್ಟ್, ಯು ಆರ್ ಸ್ಪೀಕಿಂಗ್ ಟು ಫಾಸ್ಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ನಿಮಗೆ ಯಾರಾದರೂ ಫೋನ್ ಮಾಡಿರೋರು ತುಂಬ ಬೇಗ ಮಾತಾಡ್ತಿದ್ರೆ ಅಂತ ಅಂದರೆ ಅವ್ರು ಮಾತಾಡೋದು ನಿಮಗೇನು ಅರ್ಥನೇ ಆಗ್ತಿರಲ್ಲ, ಅಷ್ಟು ವೇಗವಾಗಿ ಮಾತಾಡ್ತಿರ್ತಾರೆ ಅಂತಂದರೆ ಅಷ್ಟು ಫಾಸ್ಟಾಗಿ ಮಾತಾಡ್ತಿರ್ತಾರೆ. ಅವಾಗ ನೀವು ಅವ್ರಿಗೇನಾದರೂ ಹೇಳಬೇಕು ಅಂತಂದರೆ ನೀವು ತುಂಬ ಫಾಸ್ಟಾಗಿ ಮಾತಾಡ್ತಿದ್ದೀರಾ ಅಂತ ಹೇಳಬೇಕು ಅಂತಂದರೆ ಯು ಆರ್ ಸ್ಪೀಕಿಂಗ್ ಟು ಫಾಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು ಫ್ರೆಂಡ್ಸ್. ನಿಮ್ಮ ಧ್ವನಿ ಪ್ರತಿಧ್ವನಿಸುತ್ತಿದೆ, ಯುವರ್ ವಾಯ್ಸ್ ಈಸ್ ಎಕೋಯಿಂಗ್, ಯುವರ್ ವಾಯ್ಸ್ ಈಸ್ ಎಕೋಯಿಂಗ್. ಫ್ರೆಂಡ್ಸ್, ಪ್ರತಿಧ್ವನಿಸೋದು ಅಂತಂದರೆ ನಿಮಗೆ ಯಾರಾದರೂ ಫೋನ್ ಮಾಡಿದಾಗ ಅವರು ಧ್ವನಿ ನಿಮಗೆ ಪದೇ ಕೇಳಿಸ್ತಾ ಇದ್ದರೆ, ಅವ್ರು ಮಾತಾಡಿರೋದೇ 2-3 ಸಲ ಪದೇ ನಿಮಗೆ ಕೇಳಿಸ್ತಾ ಇದ್ದರೆ ಅದನ್ನು ನಾವು ಪ್ರತಿಧ್ವನಿಸೋದು ಅಂತ ಹೇಳ್ತೀವಿ. ಆವಾಗ ನೀವು ನಿಮ್ಮ ಧ್ವನಿ ನಮಗೆ ಪದೇ ಕೇಳಿಸ್ತಾ ಇದೆ ಅಂತ ನೀವು ಅವ್ರಿಗೆ ಹೇಳಬೇಕಾಗಿರುತ್ತೆ ಅಲ್ವಾ, ಅದನ್ನು ನೀವೇನಾದರೂ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಯುವರ್ ವಾಯ್ಸ್ ಈಸ್ ಎಕೋಯಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನನ್ನ ಹತ್ತಿರ ಬ್ಯಾಲೆನ್ಸ್ ಇಲ್ಲ ಅಥವಾ ನನ್ನ ಫೋನಿನಲ್ಲಿ ಬ್ಯಾಲೆನ್ಸ್ ಇಲ್ಲ. ಐ ಹ್ಯಾವ್ ರನ್ ಔಟ್ ಆಫ್ ಬ್ಯಾಲೆನ್ಸ್, ಐ ಹ್ಯಾವ್ ರನ್ ಔಟ್ ಆಫ್ ಬ್ಯಾಲೆನ್ಸ್. ಇದನ್ನು ನೀವು ಯಾವಾಗ ಬಳಸ್ಬೋದು ಅಂತ ಅಂದರೆ, ನೀವು ನಿಮ್ಮ ಫೋನ್ಗೆ ರೀಚಾರ್ಜ್ ಮಾಡಿಸಿರ್ತೀರ ಅಲ್ವಾ, ಆ ರೀಚಾರ್ಜ್ ಮಾಡಿಸಿರೋದು ಖಾಲಿ ಆಗಿಬಿಟ್ಟಿರುತ್ತೆ ಅಂತಂದರೆ ನಿಮ್ಮ ಫೋನ್ನಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ. ಆವಾಗ ನೀವು ಹೇಳ್ತೀರ ಅಲ್ವಾ ನನ್ನ ಫೋನ್ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ, ಅದನ್ನು ನಾವು ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ರನ್ ಔಟ್ ಆಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ನೀನು ಯಾರ ಜೊತೆ ಮಾತನಾಡುತ್ತಿದ್ದೆ, ನೀನು ಯಾರ ಜೊತೆ ಮಾತನಾಡುತ್ತಿದ್ದೆ? ವಿತ್ ಹೂಮ್ ವರ್ ಯು ಸ್ಪೀಕಿಂಗ್, ವಿತ್ ಹೂಮ್ ವರ್ ಯು ಸ್ಪೀಕಿಂಗ್. ನಾವು ಈ ವಾಕ್ಯವನ್ನು ತುಂಬ ಸಲ ಬಳಸ್ತಿರ್ತೀವಲ್ವ, ನಾವು ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ, ಆದರೆ ಅವ್ರ ಫೋನ್ ಯಾವಾಗಲೂ ಬ್ಯುಸಿ ಅಂತ ಬರ್ತಾ ಇರುತ್ತೆ. ಅವಾಗ ನಾವು ಕೇಳ್ತೀವಲ್ವ ಯಾರ ಜೊತೆ ಮಾತಾಡ್ತಿದ್ದೆ ನೀನು ಅಂತ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ವಿತ್ ಹೂಮ್ ವರ್ ಯು ಸ್ಪೀಕಿಂಗ್ ಅಂತ ಕೇಳ್ತೀವಿ ಫ್ರೆಂಡ್ಸ್. ನಾನು ನನ್ನ ತಾಯಿಯ ಜೊತೆ ಮಾತನಾಡುತ್ತಿದ್ದೆ, ಐ ವಾಸ್ ಸ್ಪೀಕಿಂಗ್ ವಿತ್ ಮೈ ಮದರ್, ಐ ವಾಸ್ ಸ್ಪೀಕಿಂಗ್ ವಿತ್ ಮೈ ಮದರ್. ನಿಮ್ಗೆ ಯಾರಾದರೂ ನೀನು ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳಿದಾಗ ನಾನು ನನ್ನ ತಾಯಿಯ ಜೊತೆ ಮಾತಾಡ್ತಿದ್ದೆ ಅಂತ ನೀವೇನಾದರೂ ಹೇಳಬೇಕು ಅಂತಂದರೆ ಐ ವಾಸ್ ಸ್ಪೀಕಿಂಗ್ ವಿತ್ ಮೈ ಮದರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವೇನಾದರೂ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿದ್ರೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಐ ವಾಸ್ ಸ್ಪೀಕಿಂಗ್ ವಿತ್ ಮೈ ಫ್ರೆಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮದರ್ ಅನ್ನೋ ಪ್ಲೇಸಲ್ಲಿ ನೀವು ಫಾದರ್ ಅಂತ ಹಾಕ್ಬೋದು ಫ್ರೆಂಡ್ಸ್. ನೀವೇನಾದರೂ ನಿಮ್ಮ ತಂದೆ ಜೊತೆ ಮಾತಾಡ್ತಿದ್ರೆ ಅಥವಾ ನೀವೇನಾದರೂ ನಿಮ್ಮ ಅಣ್ಣ ಅಥವಾ ನಿಮ್ಮ ತಮ್ಮನ ಜೊತೆ ಮಾತಾಡ್ತಿದ್ರೆ ಬ್ರದರ್ ಅಂತ ಹಾಕ್ಬೋದು ಫ್ರೆಂಡ್ಸ್. ಅಂತಂದರೆ ಐ ವಾಸ್ ಸ್ಪೀಕಿಂಗ್ ವಿತ್ ಮೈ ಬ್ರದರ್ ಅಂತ ಹೇಳ್ಬೋದು. ಅಂತಂದರೆ ನಾನು ನನ್ನ ಅಣ್ಣ ಅಥವಾ ತಮ್ಮನ ಜೊತೆ ಮಾತಾಡ್ತಿದ್ದೆ. ಅಥವಾ ಸಿಸ್ಟರ್ ಅಂತ ಹಾಕ್ಬೋದು ಫ್ರೆಂಡ್ಸ್. ಸಿಸ್ಟರ್ ಅಂತಂದರೆ ಅಕ್ಕ ಅಥವಾ ತಂಗಿ. ನೀವೇನಾದರೂ ನಿಮ್ಮ ಅಕ್ಕ ಅಥವಾ ತಂಗಿ ಜೊತೆ ಮಾತಾಡ್ತಿದ್ರೆ ಆವಾಗ ನೀವು ಐ ವಾಸ್ ಸ್ಪೀಕಿಂಗ್ ವಿತ್ ಮೈ ಸಿಸ್ಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ದಯವಿಟ್ಟು ನಿನ್ನ ಫೋನನ್ನು ಆಫ್ ಮಾಡು, ಪ್ಲೀಸ್ ಟರ್ನ್ ಆಫ್ ಯುವರ್ ಫೋನ್, ಪ್ಲೀಸ್ ಟರ್ನ್ ಆಫ್ ಯುವರ್ ಫೋನ್. ನಿಮ್ಮ ಮನೇಲಿ ಯಾರಾದರೂ ತುಂಬ ಹೊತ್ತು ಫೋನ್ ನೋಡ್ತಾ ಇದ್ದರೆ ಅಥವಾ ನಿಮ್ಮ ಮನೇಲಿ ಯಾರಾದರೂ ತುಂಬ ಹೊತ್ತು ಫೋನ್ ಯೂಸ್ ಮಾಡ್ತಾ ಇದ್ದರೆ ಆವಾಗ ಹೇಳ್ತೀರಲ್ವ ನೀವು ಎಷ್ಟೊತ್ತು ಅಂತ ಫೋನ್ ನೋಡ್ತೀಯಾ, ಆಫ್ ಮಾಡು ಸಾಕು ಅಂತ. ಅದನ್ನು ನೀವು ಇಂಗ್ಲೀಷ್ನಲ್ಲಿ ಪ್ಲೀಸ್ ಟರ್ನ್ ಆಫ್ ಯುವರ್ ಫೋನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂತ ಅಂದರೆ ದಯವಿಟ್ಟು ನಿನ್ನ ಫೋನನ್ನು ಆಫ್ ಮಾಡು ಅಂತ ಅರ್ಥ ಫ್ರೆಂಡ್ಸ್. ಕ್ಷಮಿಸಿ, ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸಾರಿ, ಮೈ ಫೋನ್ ವಾಸ್ ಸ್ವಿಚ್ಡ್ ಆಫ್. ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಕ್ಷಮಿಸಿ ಅಂತ ನಾವು ಹೇಳ್ತಿರ್ತೀವಲ್ವ, ಪದೇ ಬಳಸ್ತಾ ಇರ್ತೀವಿ ನಾವು ತುಂಬ ಸಲ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಸಾರಿ ಮೈ ಫೋನ್ ವಾಸ್ ಸ್ವಿಚ್ಡ್ ಆಫ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ನಿನ್ನ ಫೋನ್ ಹಾಳಾಗಿದೆ ಅಂತ ನಂಗನ್ಸುತ್ತೆ ಅಥವಾ ನಿನ್ನ ಫೋನ್ ಕೆಟ್ಟೋಗಿದೆ ಅಂತ ನಂಗನ್ಸುತ್ತೆ. ಐ ಥಿಂಕ್ ಯುವರ್ ಫೋನ್ ಹ್ಯಾಸ್ ಗಾನ್ ಔಟ್ ಆಫ್ ಆರ್ಡರ್, ಐ ಥಿಂಕ್ ಯುವರ್ ಫೋನ್ ಹ್ಯಾಸ್ ಗಾನ್ ಔಟ್ ಆಫ್ ಆರ್ಡರ್. ಇದನ್ನು ನೀವು ಯಾವಾಗ ಬಳಸ್ಬೋದು ಅಂತಂದರೆ ಫ್ರೆಂಡ್ಸ್, ನೀವೇನಾದರೂ ಬೇರೆಯವ್ರ ಫೋನ್ನ ಯೂಸ್ ಮಾಡ್ತಿದ್ರೆ ಆ ಫೋನ್ ಸರಿಯಾಗಿ ವರ್ಕ್ ಆಗ್ತಿರಲ್ಲ, ಪದೇ ಹ್ಯಾಂಗ್ ಆಗ್ತಾ ಇರುತ್ತೆ, ಈ ಥರ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅವಾಗ ನೀವು ಹೇಳ್ತೀರಲ್ವಾ ನಿನ್ನ ಫೋನ್ ಕೆಟ್ಟೋಗಿದೆ ಅಂತ ಅನಿಸುತ್ತೆ ಅಂತ. ಆವಾಗ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಐ ಥಿಂಕ್ ಯುವರ್ ಫೋನ್ ಹ್ಯಾಸ್ ಗಾನ್ ಔಟ್ ಆಫ್ ಆರ್ಡರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಥವಾ ನೀವು ಯಾರಿಗಾದ್ರೂ ಫೋನ್ ಮಾಡಿರ್ತೀರಾ ಆದರೆ ಅವರ ಧ್ವನಿ ನಿಮಗೆ ಸರಿಯಾಗಿ ಕೇಳಿಸ್ತಿರಲ್ಲ, ಅಂದರೆ ಪದೇ ಕೇಳಿಸ್ತಾ ಇರುತ್ತೆ ಅಥವಾ ಸ್ವಲ್ಪ ಹೊತ್ತು ಕೇಳಿಸುತ್ತೆ ಸ್ವಲ್ಪ ಹೊತ್ತು ಕೇಳಿಸಲ್ಲ, ಈ ಥರ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ.
ಇದು ಒಂದ್ಸಲ ಆದರೆ ಪರವಾಗಿಲ್ಲ, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ಬೋದು. ಆದರೆ ಅವ್ರು ಯಾವತ್ತೇ ಫೋನ್ ಮಾಡಿದ್ರು ಇದೇ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆವಾಗ ನೀವು ಹೇಳ್ತೀರಾ ಅಲ್ವಾ, ನಿನ್ನ ಫೋನ್ ಕೆಟ್ಟೋಗಿದೆ ಅಂತ ಅನಿಸುತ್ತೆ ಅಂತ. ಆವಾಗ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಐ ಥಿಂಕ್ ಯುವರ್ ಫೋನ್ ಹ್ಯಾಸ್ ಗಾನ್ ಔಟ್ ಆಫ್ ಆರ್ಡರ್ ಅಂತ ಹೇಳ್ಬೋದು. ನೀವು ಹೊಸ ಫೋನನ್ನು ತಗೋಬೇಕು. ಯು ಶುಡ್ ಬೈ ಅ ನ್ಯೂ ಫೋನ್. ಯು ಶುಡ್ ಬೈ ಅ ನ್ಯೂ ಫೋನ್. ನೀವೇನಾದರೂ ಬೇರೆ ಯಾರಿಗಾದರೂ ನಿನ್ನ ಫೋನ್ ಹಾಳಾಗಿದೆ, ಹೊಸ ಫೋನ್ ತಗೋ ಅಂತ ಹೇಳಬೇಕು ಅಂತಂದರೆ ಯು ಶುಡ್ ಬೈ ಅ ನ್ಯೂ ಫೋನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀನು ಯಾರ ಜೊತೆ ಮಾತಾಡ್ತೀಯಾ ಅಥವಾ ನೀನು ಯಾರ ಜೊತೆ ಮಾತಾಡ್ತಿರ್ತೀಯಾ? ವಿತ್ ಹೂಮ್ ಡು ಯು ಸ್ಪೀಕ್? ವಿತ್ ಹೂಮ್ ಡು ಯು ಸ್ಪೀಕ್? ನಾವು ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ, ಆದರೆ ಅವ್ರ ಫೋನ್ ಬ್ಯುಸಿ ಅಂತ ಬರ್ತಾ ಇರುತ್ತೆ. ಅವಾಗ ನೀವು ಕೇಳ್ತೀರಾ ಅಲ್ವಾ, ನೀನು ಯಾರ ಜೊತೆ ಮಾತಾಡ್ತೀಯ ಇಷ್ಟೊತ್ತು, ಯಾವಾಗಲೂ ನಿನ್ನ ಫೋನ್ ಬ್ಯುಸಿ ಅಂತ ಬರ್ತಾ ಇರುತ್ತೆ ಅಂತ. ಅವಾಗ ನೀವು ಈ ವಾಕ್ಯವನ್ನು ಬಳಸ್ಬೋದು ಫ್ರೆಂಡ್ಸ್. ನನ್ನನ್ನು ಕ್ಷಮಿಸಿ, ನಾನು ಆಕಸ್ಮಿಕವಾಗಿ ನಿಮ್ಮ ಫೋನನ್ನು ಕಟ್ ಮಾಡಿದೆ. ಅಥವಾ ನನ್ನನ್ನು ಕ್ಷಮಿಸಿ, ನಾನು ಆಕಸ್ಮಿಕವಾಗಿ ನಿಮ್ಮ ಕರೆಯನ್ನು ಕಟ್ ಮಾಡಿದೆ. ಅಂದರೆ ನಾವು ಯಾರ ಜೊತೆನಾದರೂ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೇ ಅವ್ರ ಫೋನ್ ಸಡನ್ನಾಗಿ ಕಟ್ ಆಗಿಬಿಟ್ಟಿರುತ್ತೆ. ಆವಾಗ ನೀವು ಹೇಳ್ತೀರಾ ಅಲ್ವಾ, ನನ್ನನ್ನು ಕ್ಷಮಿಸಿ, ನಂಗೆ ಗೊತ್ತಿಲ್ಲದೇ ಫೋನ್ ಕಟ್ ಆಗೋಯ್ತು ಅಂತ. ಅದನ್ನು ನೀವು ಇಂಗ್ಲೀಷ್ನಲ್ಲಿ ಐ ಆಮ್ ಸಾರಿ, ಐ ಕಟ್ ಆಫ್ ದ ಫೋನ್ ಬೈ ಆಕ್ಸಿಡೆಂಟ್. ಐ ಆಮ್ ಸಾರಿ, ಐ ಕಟ್ ಆಫ್ ದ ಫೋನ್ ಬೈ ಆಕ್ಸಿಡೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನು ಸಿರಿ ಪರವಾಗಿ ಕರೆ ಮಾಡುತ್ತಿದ್ದೇನೆ ಅಥವಾ ನಾನು ಸಿರಿ ಪರವಾಗಿ ಫೋನ್ ಮಾಡುತ್ತಿದ್ದೇನೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಐ ಆಮ್ ಕಾಲಿಂಗ್ ಆನ್ ಬಿಹಾಫ್ ಆಫ್ ಸಿರಿ. ಐ ಆಮ್ ಕಾಲಿಂಗ್ ಆನ್ ಬಿಹಾಫ್ ಆಫ್ ಸಿರಿ ಅಂತ ಹೇಳ್ತೀವಿ ಫ್ರೆಂಡ್ಸ್. ನಾನು ಈಗ ಮೀಟಿಂಗ್ನಲ್ಲಿದ್ದೇನೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಐ ಆಮ್ ಇನ್ ಎ ಮೀಟಿಂಗ್ ನೌ. ಐ ಆಮ್ ಇನ್ ಎ ಮೀಟಿಂಗ್ ನೌ ಅಂತ ಹೇಳ್ತೀವಿ ಫ್ರೆಂಡ್ಸ್. ನೀವು ಮೀಟಿಂಗ್ನಲ್ಲಿ ಇದ್ದಾಗ ನಿಮ್ಗೆ ಯಾರಾದರೂ ಫೋನ್ ಮಾಡಿದರೆ ಅವಾಗ ನೀವು ಹೇಳ್ತೀರಾ ಅಲ್ವಾ, ನಾನು ಮೀಟಿಂಗ್ನಲ್ಲಿ ಇದ್ದೀನಿ ಅಂತ. ಅದನ್ನು ನೀವೇನಾದರೂ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಐ ಆಮ್ ಇನ್ ಎ ಮೀಟಿಂಗ್ ನೌ ಅಂತ ಹೇಳ್ಬೋದು. ಸೊ ಇದಿಷ್ಟು ನಮ್ಮ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಇಂಗ್ಲೀಷ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಾಕ್ಯಗಳನ್ನು ನೀವು ಡೈಲಿ ಯಾರ ಜೊತೆನಾದರೂ ಮಾತಾಡಬೇಕಾದ್ರೆ ಪದೇ ಪದೇ ಬಳಸ್ತಾ ಇರಿ. ಇದರಿಂದ ನಿಮಗೆ ಈ ವಾಕ್ಯಗಳು ತುಂಬ ಚೆನ್ನಾಗಿ ನೆನಪಿರುತ್ತೆ ಮತ್ತು ನಿಮ್ಮ ಇಂಗ್ಲೀಷ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.